ಇವಾಗ ಈ ಮಂತದ್ದು ಪಪ್ಪಾಯ ಪೈನಾಪಲ್ ಎಕ್ಸ್ಟ್ರಾಕ್ಟ್ ಫೇಶಿಯಲ್ ಕಿಟ್. ಇದು ಡೂ ಇಟ್ ಯುವರ್ ಸೆಲ್ಫ್ ಫೇಶಿಯಲ್ ಕಿಟ್ಟು. ಇದು ಆಲ್ಮೋಸ್ಟ್ 20 ಫೇಶಿಯಲ್ಸ್ ಮಾಡ್ಕೋಬೋದು ಇದರಲ್ಲಿ. ಓಕೆ, 20 ಫೇಶಿಯಲ್ಸು. ಅದರಲ್ಲೂ ಮಂತ್ಲಿ ಒನ್ಸ್ ಫೇಶಿಯಲ್ ಮಾಡ್ಕೊಳ್ಳೋದು ತುಂಬಾ ಒಳ್ಳೆಯದು. ಡೆಡ್ ಸ್ಕಿನ್ ರಿಮೂವ್ ಆಗುತ್ತೆ, ಬ್ಲ್ಯಾಕ್ ಹೆಡ್ಸ್ ವೈಟ್ ಹೆಡ್ಸು ಮತ್ತು ಗ್ಲೋ ಕೂಡ ಇನ್ಕ್ರೀಸ್ ಆಗುತ್ತೆ. ಓಕೆ, ನಾನು ಲಾಸ್ಟ್ ಮಂತ್ ಫೇಶಿಯಲ್ ಮಾಡ್ಕೊಂಡಿದ್ದೀನಿ. ಸೊ 1 ಮಂತ್ ಆಗಿದೆ, ಇವಾಗ ಮತ್ತೆ ಮಾಡ್ಕೋತಾ ಇದ್ದೀನಿ. ಸೊ ಫಸ್ಟು ಕ್ಲೆನ್ಸರ್ ತೊಗೋತಾ ಇದ್ದೀನಿ. ಸೊ ಇಷ್ಟೇ ಕ್ವಾಂಟಿಟಿ ತೊಗೊಳ್ಳೋದು, ಯು ಕ್ಯಾನ್ ಸಿ. ಸೊ ಕ್ಲೆನ್ಸರ್ನ ಫುಲ್ ಎಲ್ಲ ಕಡೆ ಅಪ್ಲೈ ಮಾಡಿ, 2 ಡ್ರಾಪ್ಸ್ ತೊಗೊಂಡಿದ್ದೀನಿ ಅಷ್ಟೇ, ಎಲ್ಲ ಕಡೆ ಈಗ ಅಪ್ಲೈ ಮಾಡಿದ್ದೀನಿ. ಈಗ ಮಸಾಜ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಏನೇ ಮಸಾಜ್ ಮಾಡಿದ್ರು ಅಪ್ವರ್ಡ್ ಡೈರೆಕ್ಷನಲ್ಲಿ ಮಾಡಬೇಕು, ಸ್ಕಿನ್ ಫರ್ಮ್ನೆಸ್ ಇರುತ್ತೆ. ಇನ್ಸ್ಟೆಡ್ ಆಫ್ ವಾಚಿಂಗ್ ಅನ್ವಾಂಟೆಡ್ ಥಿಂಗ್ಸ್ ರೀಲ್ಸಲ್ಲಿ ಮತ್ತು ಅನ್ವಾಂಟೆಡ್ ಸೀರಿಯಲ್ಸ್ ಇವೆಲ್ಲ ನೋಡೋ ಬದಲು ಖಂಡಿತ ನಮ್ಮನ್ನು ನಾವು ಚೆನ್ನಾಗಿ ಇಟ್ಕೊಳ್ಳೋದು ಹೇಗೆ ಅಂತ ಕಲ್ತ್ಕೊಬೋದು ಈ ಸೆಲ್ಫ್ ಫೇಶಿಯಲ್ ವರ್ಕ್ಶಾಪಲ್ಲಿ. ಫೋರ್ಹೆಡ್ ಮೇಲಿಂದ ಮಸಾಜ್ ಮಾಡ್ತಾ ಇದ್ದೀನಿ. ಐ ಪಾರ್ಟು ಮಾಡ್ಬೋದು, ಬಟ್ ಇವಾಗ ನಾನು ನೋಡ್ಕೊಂಡು ಮಾಡೋಕ್ಕಾಗಲ್ಲ, ಅದಕ್ಕೆ ಐ ಪಾರ್ಟ್ ಮಸಾಜ್ ಮಾಡ್ತಾ ಇಲ್ಲ. ಜಸ್ಟು ನೆಕ್ಕಿಂದ ಚೀಕ್ಸು ಮತ್ತು ಫೋರ್ಹೆಡ್ಡು, ನೋಸು. ಟೂ ಮಿನಿಟ್ಸು ಕ್ಲೆನ್ಸರು. ಸೊ ಇವಾಗ ವೆಟ್ ಕಾಟನಲ್ಲಿ ವೈಪ್ ಮಾಡ್ತೀನಿ, ಯಾಕೆಂದರೆ ಮನೇಲಿದ್ದಾಗ ನೀವುಗಳು ಫೇಸ್ ವಾಶ್ ಮಾಡ್ಬೋದು, ಬಟ್ ಇವಾಗ ಹಾಗೆ ನಾನು ವೆಟ್ ಕಾಟನಲ್ಲಿ ವೈಪ್ ಮಾಡ್ತೀನಿ. ಯು ಕ್ಯಾನ್ ಸಿ ಕ್ಲೆನ್ಸ್ ಮಾಡ್ತಿದ್ದಂಗೆ ಡಿಫ್ರೆನ್ಸ್ ಕಾಣುತ್ತೆ. ಆವಾಗಲೇ ಎಷ್ಟು ಸ್ಕಿನ್ನು ಡಲ್ಲಾಗಿತ್ತು. ಯು ಕ್ಯಾನ್ ಸಿ ದ ಡರ್ಟ್. ನಾನು ದಿನ ಕ್ಲೆನ್ಸ್ ಮಾಡಿದ್ರು ಡರ್ಟ್ ಇದ್ದೇ ಇರುತ್ತೆ. ಓಕೆ, ಈಗ ಕ್ಲೆನ್ಸರ್ ಆಗಿದೆ. ನೆಕ್ಸ್ಟ್ ಸ್ಟೆಪ್ಪು ಸ್ಕ್ರಬ್, ಫೇಸ್ ಸ್ಕ್ರಬ್ಬು. ಇದು ಅಷ್ಟೇ, ಗ್ರ್ಯಾನ್ಯೂಲ್ಸು ತುಂಬ ಚೆನ್ನಾಗಿದೆ, ತುಂಬ ಮೈಲ್ಡಾಗಿದೆ, ಶಾರ್ಪ್ ಎಡ್ಜಸ್ ಇಲ್ಲ ಗ್ರ್ಯಾನ್ಯೂಲ್ಸಲ್ಲಿ. ಯು ಕ್ಯಾನ್ ಸಿ ದ ಕ್ವಾಂಟಿಟಿ, ಇಷ್ಟೇ ಕ್ವಾಂಟಿಟಿ. ಫಸ್ಟು ಅಪ್ಲೈ ಮಾಡ್ತೀನಿ. ಇದು ಅಷ್ಟೇ 2 to 3 ಡ್ರಾಪ್ಸ್ ತೊಗೊಬೇಕು. ಸ್ಕ್ರಬ್ಬು ಕೂಡ ಫಸ್ಟ್ ಎಲ್ಲ ಕಡೆ ಅಪ್ಲೈ ಮಾಡಬೇಕು, ಆಮೇಲೆ ಮಸಾಜ್ ಸ್ಟಾರ್ಟ್ ಮಾಡ್ತೀನಿ. ನೀರು ತೊಗೊಂಡು ಮಸಾಜ್ ಮಾಡಬೇಕು. ಜಸ್ಟ್ ಯೂಸ್ ಯುವರ್ ಫಿಂಗರ್ ಟಿಪ್ಸ್, ಪಾಮ್ ಪಾರ್ಟ್ ಬೇಡ ಆದಷ್ಟು, ಯಾಕೆಂದರೆ ಪ್ರೆಷರ್ ಜಾಸ್ತಿ ಬೀಳುತ್ತೆ. ಬರೀ ಫಿಂಗರ್ ಟಿಪ್ಸ್ ಯೂಸ್ ಮಾಡಬೇಕು. ಅಪ್ವರ್ಡ್ ಡೈರೆಕ್ಷನಲ್ಲಿ ಮಸಾಜ್ ಮಾಡಬೇಕು. ಆ್ಯಂಡ್ ಪಪ್ಪಾಯ ಪೈನಾಪಲ್ಲು ಅಂದರೆ, ಪಪ್ಪಾಯ ಇಟ್ಸ್ ಅ ಫ್ರೂಟ್. ನಿಮಗೆ ಗೊತ್ತಿರೋ ಹಂಗೆ ಸ್ಕಿನ್ ತುಂಬ ಚೆನ್ನಾಗಿ ಗ್ಲೋ ಬರುತ್ತೆ, ಸ್ಕಿನ್ನಲ್ಲಿ ಏನೇ ಪ್ರಾಬ್ಲಮ್ಸ್ ಇದ್ದರೂ ಕ್ಲಿಯರ್ ಮಾಡುತ್ತೆ. ಆ್ಯಂಡ್ ಪಪ್ಪಾಯ ಜೊತೆಗೆ ಪೈನಾಪಲ್, ಅದರಲ್ಲೂ ಅಷ್ಟೇ ಆ್ಯಂಟಿ ಆಕ್ಸಿಡೆಂಟ್, ರಿಚ್ ಇನ್ ಆ್ಯಂಟಿ ಆಕ್ಸಿಡೆಂಟ್. ಸೊ ಈ ಪೈನಾಪಲ್ ಏನು ಮಾಡುತ್ತೆ, ಸೆಲ್ಸ್ನ ರಿಜುವಿನೇಟ್ ಮಾಡುತ್ತೆ. ಫೇಸಲ್ಲಿ ಸ್ಕಿನ್ನು ರಿಜುವಿನೇಟ್ ಆಗಿ ಫ್ರೆಶ್ ಆಗಿ ಕಾಣೋದಕ್ಕೆ ಹೆಲ್ಪ್ ಆಗುತ್ತೆ. ಇದು ಸ್ಕ್ರಬ್ಬು ಬಂದು ಲೈಕ್ ಬ್ಲ್ಯಾಕ್ ಹೆಡ್ಸ್ ವೈಟ್ ಹೆಡ್ಸು ಅನ್ಇವನ್ ಸ್ಕಿನ್ ಟೋನ್ ಎಲ್ಲ ಈವನ್ ಮಾಡುತ್ತೆ, ಡೆಡ್ ಸ್ಕಿನ್ನ ರಿಮೂವ್ ಮಾಡುತ್ತೆ. ಯೂಶಲಿ ಆ ಡೆಡ್ ಸ್ಕಿನ್ನ ನಾವು ರಿಮೂವ್ ಮಾಡ್ತಾ ಇರಬೇಕು.
ಮಂತ್ಲಿ ಒನ್ಸ್ ಅಟ್ಲೀಸ್ಟ್ ರಿಮೂವ್ ಮಾಡಬೇಕು. ಅದು ರಿಮೂವ್ ಮಾಡಿಲ್ಲ ಅಂದರೆ ಲೇಯರ್ ಮೇಲೆ ಲೇಯರ್ ಕೂತ್ಕೊಂಡು ಸ್ಕಿನ್ನು ಡಲ್ ಆಗ್ತಾ ಬರುತ್ತೆ. ಕಂಪಲ್ಸರಿ ಮಂತ್ಲಿ ಒನ್ಸ್ ಫೇಶಿಯಲ್ ಮಾಡ್ಕೊಳ್ಳೋದು ತುಂಬಾ ಒಳ್ಳೆಯದು, ಹೆಲ್ದಿಯಾಗಿರುತ್ತೆ ಸ್ಕಿನ್ನು. ನಾವು ಅಂದ್ಕೊತೀವಿ ಫೇಶಿಯಲ್ ಮಾಡ್ಕೊಳ್ಳೋದ್ರಿಂದ ಸ್ಕಿನ್ನು ಲೂಸ್ ಆಗುತ್ತೆ ಅಂತ, ಖಂಡಿತ ಇಲ್ಲ. ಫೇಶಿಯಲ್ ಮಾಡ್ಕೊಳ್ಳೋದ್ರಿಂದ ಸ್ಕಿನ್ ಫರ್ಮ್ನೆಸ್ ಇನ್ಕ್ರೀಸ್ ಆಗುತ್ತೆ, ಹೆಲ್ದಿಯಾಗೂ ಇರುತ್ತೆ. ಬಟ್ ಯೂಸ್ ಮಾಡೋ ಪ್ರಾಡಕ್ಟ್ಸು ಚೆನ್ನಾಗಿರಬೇಕು, ಹೆಲ್ದಿಯಾಗಿರೋಂಥ ಪ್ರಾಡಕ್ಟ್ಸ್ನ ಯೂಸ್ ಮಾಡಬೇಕು. ಫೋರ್ ಹೆಡ್ಡು, ಸೊ ಇದು ಅಷ್ಟೇ 2 ಮಿನಿಟ್ಸು ಸ್ಕ್ರಬ್ಬಿಂಗು. ಸೊ ಇವಾಗ ಮಸಾಜ್ ಕ್ರೀಮ್ ಯೂಸ್ ಮಾಡ್ತಾ ಇದ್ದೀನಿ, ಯು ಕ್ಯಾನ್ ಸಿ. ಇದು ಅಷ್ಟೇ ಸ್ವಲ್ಪ ಕ್ವಾಂಟಿಟಿಲಿ ತೊಗೊಳ್ಬೇಕು. ಸೊ ಈಗ ಅಪ್ಲೈ ಮಾಡಿ ಸ್ಟೆಪ್ ಬೈ ಸ್ಟೆಪ್ ಮಸಾಜ್ ಮಾಡ್ತೀನಿ. ಇದು ಅಷ್ಟೇ ಕೆಳಗಡೆ ನೆಕ್ ಪಾರ್ಟಿಂದನೇ ಸ್ಟಾರ್ಟ್ ಮಾಡಬೇಕು. ಇದು ಮಸಾಜು ನಿಮಗೆ 5 to 10 ಮಿನಿಟ್ಸ್, ನಿಮ್ಮ ಟೈಮ್ ಎಷ್ಟಿರುತ್ತೆ ನೋಡ್ಕೊಂಡು ಮಾಡ್ಬೋದು. ನೀರು ಎನಿವೆ ಫೇಸಲ್ಲಿ ನೀರಿದೆ, ಅದ್ರ ಮೇಲೆ ಮಸಾಜ್ ಮಾಡ್ತಾ ಇದ್ದೀನಿ. ತುಂಬ ಡ್ರೈ ಅನ್ಸಿದ್ರೆ ನೀರು ತೊಗೊಂಡು ಮಸಾಜ್ ಮಾಡಬೇಕು. ಸ್ವಲ್ಪ ಪ್ರೆಸ್ ಮಾಡಿ ಮಸಾಜ್ ಮಾಡ್ತಾ ಇದ್ದೀನಿ, ಯಾಕೆಂದರೆ ಇದು ಮಸಾಜ್ ಟೆಕ್ನಿಕ್ಸು. ಓಕೆ, ಫೋರ್ ಹೆಡ್ಡಿಂದ ಪಲ್ಸ್ ಪಾಯಿಂಟು ಇಲ್ಲಿ ಮಸಾಜ್ ಮಾಡಬೇಕು. ಪ್ರೆಷರ್ ಕೊಡಬೇಕು, ಫ್ಯೂ ಸೆಕೆಂಡ್ಸ್ ಪ್ರೆಷರ್ ಕೊಟ್ಟು ರಿಲ್ಯಾಕ್ಸ್. ಸೊ ನಮ್ಮ ಕಣ್ಣನ್ನ ಮುಚ್ಕೊಂಡು ಮಾಡಿದ್ರೆ ರಿಲ್ಯಾಕ್ಸ್ ಆಗಿರುತ್ತೆ. ಅಗೇನ್ ಪ್ರೆಷರ್, ರಿಲ್ಯಾಕ್ಸ್. ಈ ಥರ ಎಷ್ಟು ಟೈಮ್ ಬೇಕಾರೋ ಮಾಡ್ಬೋದು. ಅಗೇನ್ ಐಬ್ರೋ ಪಾರ್ಟ್ ಇಲ್ಲಿಂದ ಈ ಥರ ಪ್ರೆಷರ್, ರಿಲ್ಯಾಕ್ಸ್. ಅಗೇನ್ ಐಬ್ರೋ ಪಾರ್ಟಿಂದ ಓಕೆ, ಆಮೇಲೆ ಕಿವಿ ಹತ್ರ, ಅಗೇನ್ ಜಾ ಲೈನು, ತುಂಬ ಡ್ರೈ ಅನಿಸ್ತಿದೆ, ಅದಕ್ಕೆ ಒಂಚೂರು ನೀರನ್ನು ಇಟ್ಕೊಂಡು ಮಸಾಜ್ ಮಾಡ್ತೀನಿ. ಜಸ್ಟ್ ಫಿಂಗರ್ ಟಿಪ್ಸು. ಆ್ಯಂಡ್ ಇನ್ನೊಂದು ನಮ್ಮದ್ರಲ್ಲಿ ಒಳ್ಳೆ ಪ್ರಾಡಕ್ಟ್ ಇದೆ, ಫೇಸ್ ಸ್ಕಲ್ಪ್ಟಿಂಗ್ ಜೇಡ್ ರೋಲರ್. ಇದು ಯಾವಾಗಲಾರು ಆಫರಲ್ಲಿ ಬಂದಾಗ ತೊಗೊಳ್ಳಿ, ನಮ್ಮೆಲ್ಲರ ಹತ್ರ ಇದೆ. ಇದರಲ್ಲಿ ಜೇಡ್ ರೋಲರ್ ಇರುತ್ತೆ, ತುಂಬಾ ಚೆನ್ನಾಗಿದೆ. ಇದೆರಡೂ ಸ್ಕಿನ್ ತುಂಬ ಚೆನ್ನಾಗಾಗತ್ತೆ. ಓಕೆ, ಈ ಜೇಡ್ ರೋಲರ್ ಇಟ್ಕೊಂಡು ನೀವು ಮಸಾಜ್ ಮಾಡ್ಬೋದು. ಫಸ್ಟು ಇದನ್ನು ಇಟ್ಕೋತಾ ಇದ್ದೀನಿ, ಈ ಜೇಡ್ ರೋಲರು. ಸ್ಮಾಲ್ ರೋಲರು, ಬಿಗ್ ರೋಲರ್ ಎಲ್ಲದರಿಂದನೂ ನಾವು ಯೂಸ್ ಮಾಡ್ಬೋದು. ಓಕೆ, ಸೊ ಸ್ಮಾಲ್ ರೋಲರಲ್ಲಿ ಐಲಿಡ್ಸ್, ತ್ರೀ ಟು 4 ಟೈಮ್ಸ್ ಅಪ್ ಟು 5 ಟೈಮ್ಸ್ ತನಕ ಮಾಡ್ಬೋದು. ಆಮೇಲೆ ಐ ಪಾರ್ಟು, ಓಕೆ. ನೆಕ್ಸ್ಟು
ಐ ಪಾರ್ಟಿಗೆ ಎರಡು ಕಡೆನೂ ಮಾಡ್ತಾ ಇದ್ದೀನಿ. ಐ ಪಾರ್ಟಿಗೆ ಸ್ಮಾಲ್ ರೋಲರ್ನ ಯೂಸ್ ಮಾಡಬೇಕು. ಕೂಲಾಗಿರುತ್ತೆ ಇದು. ಆ್ಯಕ್ಚುಲಿ ಜೇಡ್ ರೋಲರ್ ಇದು, ಜೇಡ್ ಸ್ಟೋನಿಂದ ಮಾಡಿರೋದು. ಆಮೇಲೆ ಕಣ್ಣು ಕೆಳಗಡೆ ಅಂಡರ್ ಐ, ಆಮೇಲೆ ಈಗ ಬಿಗ್ ರೋಲರ್ ತಗೋತೀನಿ. ಬಿಗ್ ರೋಲರ್ ಬಂದು ಫೋರ್ ಹೆಡ್. ತುಂಬ ಕೂಲಾಗಿದೆ. ಆಮೇಲೆ ಅದೇ ಥರ ಸೈಡ್ ವೈಸ್ ಐಬ್ರೋ ಮೇಲೆ ಆ್ಯಂಡ್ ಹೆಡ್ಡೇಕ್ ಏನಾರೋ ಇದ್ರೂ ತುಂಬ ರಿಲ್ಯಾಕ್ಸ್ ಆಗುತ್ತೆ. ಆಫರಲ್ಲೆಲ್ಲ ಬರ್ತಿರತ್ತೆ, ಫ್ಲೈಯರ್ ಆಫರಲ್ಲಿ ತೆಗೆದಿಟ್ಕೊಳ್ಳಿ. ಯು ಕ್ಯಾನ್ ಸಿ ಸ್ಕಿನ್ ಡಿಫ್ರೆನ್ಸ್ ಕಾಣಿಸ್ತಾ ಇದೆ ನಿಮಗೆ. ನಾನು ಯೂಸ್ ಮಾಡ್ತಾ ಐ ಕ್ಯಾನ್ ಫೀಲ್. ಬಟ್ ಇದೆಲ್ಲ ಮಾಡ್ಬೇಕಾದ್ರೆ ಚೆನ್ನಾಗಿ ಬ್ರೀದಿಂಗ್ ಆ್ಯಕ್ಟಿವಿಟಿ ಮಾಡಬೇಕು, ಚೆನ್ನಾಗಿ ಉಸಿರು ತೊಗೋಬೇಕು, ಉಸಿರು ಬಿಡಬೇಕು. ಓಕೆ, ನೆಕ್ಸ್ಟು ಇದೇ ಬಿಗ್ ರೋಲರಿಂದ ಚೀಕು, ಫುಲ್ ಚೀಕ್ಸ್ಗೆ ಜಾಲೈನ್ ತನಕ. ಅಗೇನ್ ಈ ಸೈಡು ಓಕೆ. ನೆಕ್ಸ್ಟು ಈ ಜೇಡ್ ರೋಲರಲ್ಲಿ ಆಯಿತು. ನೆಕ್ಸ್ಟ್ ಬಂದು ವಾಶ ಸ್ಟೋನ್. ಇದು ಸ್ಟೋನು. ಓಕೆ, ಇದು ಕಾನ್ಕೇವ್ ಆ್ಯಂಡ್ ಕಾನ್ವೆಕ್ಸ್ ಮೌತು. ಈ ಭಾಗನೂ ಇದೆ ಮತ್ತು ಈ ಭಾಗನೂ ಇದೆ. ಸೊ ಒಂದೊಂದು ಕಡೆಯಿಂದನೂ ಒಂದೊಂದು ಕಡೆ ಮಾಡ್ತಾ ಹೋಗ್ಬೋದು. ಆ್ಯಂಡ್ ಈ ಪಾರ್ಟಿಂದ ಹಾಗೆ ಮಾಡಿ ತೋರಿಸ್ತೀನಿ ನಿಮಗೆ. ಫ್ರೆಂಡ್ಸ್, ಈ ಫೇಶಿಯಲ್ ಓನ್ಲಿ ಲೇಡೀಸೇ ಮಾಡ್ಕೋಬೇಕನ್ನೋದೇನಿಲ್ಲ, ಜೆಂಟ್ಸ್ಗೂ ಮಾಡ್ಬೋದು. ಕರೆಕ್ಟ್, ವೆರಿ ನೈಸ್, ಥ್ಯಾಂಕ್ಸ್ ಫಾರ್ ಆ್ಯಡಿಂಗ್. ಮಾಡಿ ನೀವು ಕೂಡ ಜೆಂಟ್ಸ್ ಮೇಲೆ. ವೆರಿ ನೈಸ್ ಪಾಯಿಂಟ್ ಆ್ಯಡ್ ಮಾಡಿದ್ದಕ್ಕೆ. ಯಾಕೆಂದ್ರೆ ನಾವು ಒಂದೊಂದ್ಸಲ ಇರ್ತೀವಿ. ಸೊ ಟ್ರೈ ಮಾಡಿ ಎಲ್ಲರೂ, ನಿಮಗೂ ಅದು ಅಭ್ಯಾಸ ಆಗುತ್ತೆ. ಈಗ ನೋಡ್ತಾ ಇದ್ದೀರಲ್ಲ, ಸೊ ಆ ಸ್ಟೆಪ್ಸ್ ನೋಡಿಕೊಂಡು ನಿಮ್ಮ ಹಸ್ಬೆಂಡ್ ಮೇಲೋ ಇಲ್ಲ ಬ್ರದರೋ ಯಾರೋ ಯು ಕ್ಯಾನ್ ಡೂ ಇಟ್. ಸಿಸ್ಟರ್ಸ್ ಮೇಲೂ ಮಾಡ್ಬೋದು, ಬಟ್ ಜೆಂಟ್ಸು ಯೂಸ್ ಮಾಡ್ಬೋದು ಅಂತ ಹೇಳ್ತಾ ಇದ್ದೀನಿ ನಾನು. ಓಕೆ, ಈ ಪಾರ್ಟನ್ನ ಚೀಕ್ಸು. ನೀವು ಇದನ್ನು ಎಷ್ಟು ಸತಿ ಬೇಕಾದ್ರೂ ರಿಪೀಟ್ ಮಾಡ್ಬೋದು. ನಾನು ಸುಮ್ಮನೆ 3-4 ಟೈಮ್ಸ್ ತೋರಿಸ್ತಾ ಇದ್ದೀನಿ. ಒಂದು 5-6 ಟೈಮ್ಸ್ ಮಾಡ್ಬೋದು. ಆ್ಯಂಡ್ ಅದೇ ಥರ ಇದು ಚೀಕ್ ಬೋನ್ಸ್ಗೆ ಅವಾಗಲೇ ಮಾಡಿದೆ, ಇಲ್ಲಿ ಚೀಕ್ ಬೋನ್ಸು. ಆ್ಯಂಡ್ ಈ ಪಾರ್ಟಲ್ಲಿ ಫೋರ್ ಹೆಡ್ಡು. ನೆಕ್ ಪಾರ್ಟು ಅಪ್ವರ್ಡ್ಸೇ ಮಾಡಬೇಕು. ಇದು ಅಷ್ಟೇ ತುಂಬ ಕೂಲಾಗಿರುತ್ತೆ ಸ್ಟೋನು. ಆಮೇಲೆ ಇದನ್ನು ನೀವು ವಾಶ್ ಮಾಡಿ ಇಡ್ಬೋದು. ತುಂಬ ಚೆನ್ನಾಗಿದೆ ಇದು. ಎಲ್ಲರೂ ಒಂದೊಂದು ತೆಗೆದಿಟ್ಕೊಳ್ಳಿ, ತುಂಬ ಹೆಲ್ಪ್ ಆಗುತ್ತೆ ಮಸಾಜ್ಗೆ. ಇಷ್ಟು ಮಸಾಜ್ ಆಯಿತು. ಇನ್ನು ಕೊನೆ ಹಂತಕ್ಕೆ ಬಂದಿದ್ದೀನಿ. ಲಾಸ್ಟ್ ಸ್ಟೆಪ್ಪು ಫೇಸ್ ಪ್ಯಾಕ್. ಸೊ ಫೇಸ್ ಪ್ಯಾಕ್ ಹಾಕಿ 10-15 ಮಿನಿಟ್ಸು ಅಪ್ಲೈ ಮಾಡಿ ಬಿಟ್ಟು ಡ್ರೈ ಆದಮೇಲೆ ವಾಶ್ ಮಾಡಬೇಕು. ಸೊ ಇದು ಫೇಸ್ ಪ್ಯಾಕು. ಇದು ಅಷ್ಟೇ, ಇಷ್ಟು ಕ್ವಾಂಟಿಟಿ ತೊಗೊಬೇಕು. ಈಗ ಫಸ್ಟು ಎಲ್ಲ ಕಡೆ ಅಪ್ಲೈ ಮಾಡ್ತೀನಿ. ಫಸ್ಟು ಡಾಟಾಗಿ ಎಲ್ಲ ಕಡೆ ಇಟ್ಕೊಂಡು ಜಸ್ಟು 2 ಫಿಂಗರ್ಸಲ್ಲಿ ಸ್ಪ್ರೆಡ್ ಮಾಡ್ತಾ ಹೋಗಬೇಕು.
ಸೊ ಈಗ ಎಲ್ಲ ಕಡೆ ಸ್ಪ್ರೆಡ್ ಮಾಡಿದ್ದೀನಿ. ಡ್ರೈ ಆದಮೇಲೆ ವಾಶ್ ಮಾಡ್ಕೊಳ್ಳೋದು. ಸೊ ಇಷ್ಟು ಇವತ್ತಿಂದು ಫೇಶಿಯಲ್ಲು ಕಲ್ತಿದ್ದೀವಿ. ಕಲಿಯೋಕ್ಕೂ ಟೈಮ್ ಕೊಟ್ಟಿದ್ದೀವಿ ಆ್ಯಂಡ್ ಕಲ್ಸೋಕ್ಕೂ ನಾನು ಟೈಮ್ ಕೊಟ್ಟಿದ್ದೀನಿ. ಸೊ ಹೋಪ್ ಇಟ್ ವಾಸ್ ಇನ್ಫಾರ್ಮೇಟಿವ್ ಸೆಷನ್. ಹೋಲ್ ಫೇಶಿಯಲ್ ಕಿಟ್ಟು ಯೂಸ್ ಮಾಡಿರೋದು ಪಪ್ಪಾಯ ಪೈನಾಪಲ್ದು. ಆ್ಯಕ್ಚುಲಿ ಪ್ಯಾಕ್ ಹಾಕಿದಾಗ ಮಾತಾಡಬಾರ್ದು, ಬಟ್ ಆದ್ರೂ ಓಕೆ, ಇನ್ಫಾರ್ಮೇಷನ್ ಎಲ್ಲ ಕೊಟ್ಟು ಕಂಪ್ಲೀಟ್ ಮಾಡಬೇಕು. ಟೈಮೂ ಕೂಡ ಮುಂದಕ್ಕೆ ಹೋಗ್ತಾ ಇರುತ್ತೆ. ಐ ಡೋಂಟ್ ವಾಂಟ್ ಟು ಟೇಕ್ ಮಚ್ ಆಫ್ ಯುವರ್ ಟೈಮ್. ಓಕೆ, ಹೇಗನ್ನಿಸ್ತು ಪ್ಲೀಸ್ ಯಾರಾದರೂ ಶೇರ್ ಮಾಡ್ತೀರಾ? ಹೌ ವಾಸ್ ದ ಫೇಶಿಯಲ್ ಸೆಷನ್? ಅನ್ಮ್ಯೂಟ್ ಮಾಡಿ ಮಾತಾಡ್ಬೋದು.